ಇಂಡಿಗೋ ಏರ್ಲೈನ್ಸ್ ವಿಮಾನಗಳ ಹಾರಾಟ ರದ್ದಾದ ಹಿನ್ನೆಲೆ ವಿವಿಧ ಭಾಗಗಳಿಗೆ ಸಂಚರಿಸುವಂತಹ ರೈಲುಗಳಿಗೆ ಹೆಚ್ಚುವರಿ ಬೋಗಿಯನ್ನು ಅಳವಡಿಸಲಾಗಿದೆ. ಅದನ್ನು ಬಿಟ್ಟರೆ ಸಹಜವಾಗಿ ಎಲ್ಲರೂ ಜಾಸ್ತಿ ಅವಲಂಬನೆ ಮಾಡುವುದು ಟ್ರೈನ್ ಸಂಚಾರವನ್ನು. ಈಗ ಹೆಚ್ಚುವರಿ ಬೋಗಿಯನ್ನು ಅಳವಡಿಕೆ ಮಾಡ್ತಿದ್ದಾರೆ. ಅಂದರೆ ಇರುವಂಥ ರೈಲುಗಳಿಗೆ 37 ರೈಲುಗಳಿಗೆ ಹೆಚ್ಚುವರಿ 116 ಕೋಚ್ ಹಾಕಿದ್ದಾರೆ. ಭಾರತೀಯ ರೈಲ್ವೆ ಇಲಾಖೆಯಿಂದ ಪ್ರಮುಖವಾದಂಥ ಒಂದು ಘೋಷಣೆಯಾಗಿದೆ. ವಿಮಾನಗಳ ಹಾರಾಟ ರದ್ದತಿಯಿಂದಾಗಿ ಪ್ರಯಾಣಿಕರಿಂದಲೂ ಕೂಡ ಬೇಡಿಕೆ ಇದೆ. ರೈಲು ಸೇವೆಗಾಗಿ ಪ್ರಯಾಣಿಕರ ಡಿಮ್ಯಾಂಡ್ ಇದೆ. ದಕ್ಷಿಣ ರೈಲ್ವೆಯಿಂದ ಈಗ ಹೆಚ್ಚುವರಿ ಬೋಗಿಯನ್ನು ಹಾಕಿದ್ದಾರೆ. ಸೇರ್ಪಡೆಯಾಗಿದೆ. 18 ರೈಲುಗಳಿಗೆ ಹೆಚ್ಚುವರಿ ಚೇರ್ ಕಾರು, ಸ್ಲೀಪರ್ ಕ್ಲಾಸ್ ಕೋಚು, ಹಾಗೆ ಉತ್ತರ ರೈಲ್ವೆಯ 8 ರೈಲುಗಳಿಗೆ ಹೆಚ್ಚುವರಿ 3AC ಹಾಗೆ ಚೇರ್ ಕಾರು ಕೋಚು, ಪಶ್ಚಿಮ ರೈಲ್ವೆಯ 4 ರೈಲುಗಳಿಗೆ 3AC ಹಾಗೆ 2 2AC ಕೋಚ್ ಸೇರ್ಪಡೆ ಮಾಡಿದ್ದಾರೆ. ಇಂದಿನಿಂದ ರೈಲುಗಳಿಗೆ ಹೆಚ್ಚುವರಿ ಬೋಗಿಗಳ ಸೇರ್ಪಡೆ ಆಗಲಿದೆ. ಓಕೆ, ಈಗ ನಮ್ಮ ದೇಶದಲ್ಲಿ ಓಡಾಡುವಂಥವ್ರಿಗೆ ಓಕೆ, ಆದರೆ ವಿದೇಶಕ್ಕೆ ಹೋಗೋರು ಏನು ಮಾಡಬೇಕು? ಏನು ಎಕ್ಸ್ಟ್ರಾ ಟ್ರೈನ ಕೊಡ್ತಾರಾ ಇವರು ವಿದೇಶಕ್ಕೆ ಏಕಾಏಕಿ? ಹಾಗಾಗಿ ಎಮರ್ಜೆನ್ಸಿ ಕೆಲಸಕ್ಕೆ ಹೋಗುವಂಥವ್ರು ಏನು ಮಾಡಬೇಕು? ಈಗ ನಾವು ಇಲ್ಲಿಂದ ಮುಂಬೈಗೆ ಹೋಗ್ಬೇಕಂತ ಹೇಳಿದ್ರೆ, ಬೆಂಗಳೂರಿಂದ ಮುಂಬೈಗೆ ಹೋಗ್ಬೇಕೀಗ ಏನು 5-6 ಅವರ್ಲ್ಲಿ ಹೋಗ್ತೀವಾ? ಮಿನಿಮಮ್ ಅಂದರೂ 2 ದಿನ ಬೇಕೇ ಬೇಕು. ಟ್ರೈನ್ಗೆ ಹೋದರೂ ಕೂಡ ಜೊತೆಗೆ ಒಡಿಶಾ ಕಡೆ ಹೋಗಬೇಕು ಅಂದರೆ ನಾರ್ತ್ ಇಂಡಿಯನ್ ಕಡೆ ಹೋಗಬೇಕು ಅಂತ ಹೇಳಿದ್ರೆ 3-4 ದಿನಗಳು ಬೇಕಾಗುತ್ತೆ ನಮಗೆ. ಡೆಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಅಷ್ಟೇ. ಹಾಗಾಗಿನೇ ವಿಮಾನದ ಹಾರಾಟ ಬೇರೆ, ಟ್ರೈನ್ನ ಹಾರಾಟ ಬೇರೆ. ಬಟ್ ಪರ್ಯಾಯವಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬರೋರು ಬರ್ಬೋದು, ಅವ್ರವ್ರ ಅನುಕೂಲ ಅಷ್ಟೇ ಈಗ. ಬಟ್ ಎಮರ್ಜೆನ್ಸಿ ಇದ್ದಂಥವ್ರಿಗೆ ಇದು ಮತ್ತಷ್ಟು ಕಷ್ಟ ಆಗುತ್ತೆ.